ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕ್ರಾಂತಿಕಾರಿ ಎಐ ಆಪ್, ಗ್ರಾಮೀಣ ನಗರ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣಿ ಅವಕಾಶ. ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್ ಅಭಿವೃದ್ಧಿಪಡಿಸಿದ ಎಐ ಆಧಾರಿತ ಕಲಿಕಾ ತಂತ್ರಜ್ಞಾನ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ವಿದ್ಯಾರ್ಥಿಗಳ ನಡುವಿನ ಶಿಕ್ಷಣ ಅಂತರವನ್ನ ಕಡಿಮೆ ಮಾಡುವ ಮಹತ್ವದ ಹೆಜ್ಜೆಯಾಗಿ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರು ಕರ್ನಾಟಕದ ಪದವಿ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಅತ್ಯಾಧುನಿಕ ಎಐ ಆಧಾರಿತ ಸ್ವಯಂ ಕಲಿಕಾ ಆಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಆಪ್ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಪ್ರಯತ್ನಗಳಿಗೆ ಪೂರಕವಾಗಿ ಬಿಎ, ಬಿಕಾಂ, ಬಿಎಸ್ಸಿ ಹಾಗೂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಾವು ಬೇಕಾದ ವಿಷಯಗಳು, ಅಧ್ಯಯನ ಸಾಮಗ್ರಿಗಳು ಮತ್ತು ಉತ್ತರಗಳನ್ನು ಸುಲಭವಾಗಿ ಪಡೆಯಲು ಸಹಾಯ ಮಾಡಲಿದೆ. ಎಐ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಲಿಕೆಯ ಸಾಮರ್ಥ್ಯವನ್ನು ವೃದ್ಧಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್, ಈ ಎಐ ಆಪ್ನ ವಿನ್ಯಾಸ ಬಹುತೇಕ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿದೆ ಎಂದು ಹೇಳಿದರು. ಎಐ ತಂತ್ರಜ್ಞಾನ ಬಳಕೆಯಿಂದ ಕಲಿಕೆ ಹೆಚ್ಚು ಪರಿಣಾಮಕಾರಿ ಮತ್ತು ಸುಲಭವಾಗುತ್ತದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದು ಬಹಳ ಸಹಾಯವಾಗಲಿದೆ ಎಂದು ಅವರು ಹೇಳಿದರು. ಈ ಆಪ್ ಅನ್ನ ಮೊಬೈಲ್, ವಾಟ್ಸ್ಆಪ್ ಹಾಗೂ ಡೆಸ್ಕ್ಟಾಪ್ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಸಬಹುದಾಗಿದ್ದು ಡಿಜಿಟಲ್ ಸೌಲಭ್ಯ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೂ ಇದು ಅನುಕೂಲವಾಗಲಿದೆ. ವಿದ್ಯಾರ್ಥಿ ಸಮುದಾಯಕ್ಕೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಈ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಮುಖ್ಯ ಅಂಶವಾಗಿ ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರು ಈಗಾಗಲೇ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದು, ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಸಂಸ್ಥೆಗಳಿಗೆ 50 ಲಕ್ಷ ಮೌಲ್ಯದ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳನ್ನು ವಿತರಿಸಿದ್ದಾರೆ. ದೇಶದಾದ್ಯಂತ ಇಂತಹ ಶಿಕ್ಷಣಾಭಿವೃದ್ಧಿ ಯೋಜನೆಗಳನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಹೊಂದಿದ್ದಾರೆ. ಈ ಯೋಜನೆ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಗೇಮ್ ಚೇಂಜರ್ ಆಗಿ ಪರಿಣಮಿಸಲಿದೆ. ಗ್ರಾಮೀಣ ಮತ್ತು ನಗರ ವಿದ್ಯಾರ್ಥಿಗಳು ವಾಣಿಜ್ಯ, ವಿಜ್ಞಾನ, ಕಲಾ ಹಾಗೂ ಅಕೌಂಟಿಂಗ್ ಕ್ಷೇತ್ರಗಳಲ್ಲಿ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಲಿಯಲು ಇದು ಸಹಕಾರಿಯಾಗಲಿದೆ. ತಾಂತ್ರಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ನೀಡಿ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಸಿದ್ಧಗೊಳಿಸುವ ದೃಷ್ಟಿಯನ್ನು ಹೊಂದಿದ್ದಾರೆ. ಅವರ ವಿಶಿಷ್ಟ ಸಾಧನೆಗಳಿಗೆ ಮಾನ್ಯತೆ ನೀಡಿ ಎಐ ಮತ್ತು ಡಿಜಿಟಲ್ ಫಾರೆನ್ಸಿಕ್ಸ್ ಕ್ಷೇತ್ರದ ಸ್ಥಾಪಕ ಪಿತಾಮಹ ಎಂಬ ಗೌರವ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಟಿ ನರಸೀಪುರ ತಾಲೂಕಿನ ಹೆಮ್ಮಿಗೆ ಗ್ರಾಮದ ಮೂಲದವರು ಆದ ಅವರು ಶ್ರೀರಾಂಪುರ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು 1970ರಲ್ಲಿ ಅಮೆರಿಕಾದ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನದ ಮೂಲಕ ಶಿಕ್ಷಣ ಒದಗಿಸುವುದು ತನ್ನ ಧ್ಯೇಯ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎಸ್ಐಟಿ ಶಿಕ್ಷಣ ಸಂಸ್ಥೆಗಳ ಹಿರಿಯ ಸಲಹೆಗಾರ ಕೈಲಾಶ್ ಶಿವನಗಿ, ಎಐ ತಂತ್ರಜ್ಞಾನದಿಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಲಿದೆ. ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳು ಸಿಗಲಿವೆ. ಈ ಎಐ ಆಧಾರಿತ ಪ್ರಯತ್ನವು ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನಾಧಾರಿತ ಸಮಾನ ಶಿಕ್ಷಣ ವ್ಯವಸ್ಥೆಗೆ ಹೊಸ ದಾರಿ ತೆರೆದಿದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೀತಾರಾಮ ಅಯ್ಯಂಗಾರ್ ಅಂತ, ಎಲ್ಲರೂ ಕರೆಯೋದು ನನ್ನ ಎಸ್ ಅಯ್ಯಂಗಾರ್ ಅಂತ, ಪ್ರೊಫೆಸರ್ ಎಸ್ ಅಯ್ಯಂಗಾರ್. ನಾನು ಆಗಸ್ಟ್ 26, 1947ನಲ್ಲಿ ಟಿ ನರಸೀಪುರ ಅಂತ ನೀವು ಕೇಳಿರ್ಬೋದು, ಮೈಸೂರು ಹತ್ರ. ಅಲ್ಲೊಂದು ಸಣ್ಣ ವಿಲೇಜು ಹೆಮ್ಮಿಗೆ ಅನ್ನೋ ಜಾಗದಲ್ಲಿ ಅಲ್ಲಿ ಹುಟ್ಟಿದ್ದು ಗೊತ್ತಾಯ್ತಲ್ಲ. 78 ವರ್ಷದ ಹಿಂದೆ ಟಿ ನರಸೀಪುರ ಅಲ್ಲಿಂದ ಹೆಮ್ಮಿಗೆಗೆ 8 ಕಿಲೋಮೀಟರು. ಹೆಮ್ಮಿಗೆ ಅಂತಂದರೆ ಅಲ್ಲಿ ಬ್ಯೂಟಿಫುಲ್ ವಿಲೇಜ್. ಅದು ಆ ವಿಲೇಜ್ ಏನು ಅಂದರೆ ಅದರ ಎದುರುಗಡೆನೆ ಒಳ್ಳೆ ಬ್ಯೂಟಿಫುಲ್ ಕಾವೇರಿ ರಿವರ್ ಹರಿತಾ ಇದೆ, ಆಯ್ತಲ್ಲ. ಅಲ್ಲಿ ಹುಟ್ಟಿದ್ದು. ಅಲ್ಲಿ ಹುಟ್ಟಿದಾಗ ನಮ್ಮ ತಂದೆ ಹೆಸರು ಎನ್ ಸುಂದರರಾಜ ಅಯ್ಯಂಗಾರ್ ಅಂತ, ನಮ್ಮ ತಾಯಿ ಹೆಸರು ಮಹಾಲಕ್ಷ್ಮಿ ಅಂತ. ನಮ್ಮ ತಂದೆ ಪಾಪ ಭಾಳ ಚೆನ್ನಾಗಿ ಓದಿದ್ರು, ಅಂದರೆ ಅವರಿಗೆ ಒಂದು ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಸೇರಿದ್ರು. ಅವರು ಬ್ಯಾಂಗ್ಳೂರಿನಲ್ಲಿ ಆಫೀಸ್ ಇತ್ತು, ಬ್ಯಾಂಗ್ಳೂರಿಂದ ಹೆಮ್ಮಿಗೆಗೆ ಬರ್ತಾಯಿದ್ರು. ನಾವು ಹುಟ್ಟಿದಾಗ ಅವಾಗ ಒಂದು ನೋಡ್ಕೊಡಿ, ಆಲ್ಮೋಸ್ಟ್ 78 ವರ್ಷದ ಹಿಂದೆ ಹಳ್ಳಿ ವಿಲೇಜ್ನಲ್ಲಿ ಸ್ಥಿತಿಗತಿಗಳು ಅಷ್ಟು ಚೆನ್ನಾಗಿರಲಿಲ್ಲ, ಆಯ್ತಾನಪ್ಪ. ಸೊ ನಾನು ಹುಟ್ಟಿದಾಗ ಸ್ವಲ್ಪ ಸಮಸ್ಯೆಗಳು ಆಯಿತು. ಆಯ್ತಲ್ಲಿ ಅಂದರೆ ನಾವೆಲ್ಲ ಹೆಂಚಿನ ಮನೇಲಿದ್ವಿ, ಭಾಳ ಸ್ಥಿತಿಗತಿಗಳೆಲ್ಲ ಅಷ್ಟು
ಏನೋ ಚಿಂತಾ ಅವು ಚೆನ್ನಾಗಿರಲಿಲ್ಲ. ಬಟ್ ಅವಾಗೇನಾಯಿತು, ಒಂದು 4-5 ದಿನ ಹುಟ್ಟಿದ ತಕ್ಷಣವೇ ನಮ್ಮ ತಾಯಿ ಪಾಪ ಗೊತ್ತಾಗಲಿಲ್ಲ, ನನ್ನ ಅಲ್ಲೇ ಒಂದು ಇದರಲ್ಲಿ ಒಂದು ಟೋಟಲ್ನಲ್ಲೇ ಮುಂದೆ ಬಿಟ್ಬಿಟ್ರು. ಇನ್ನೂ 4-5 ದಿನ ಆಗಿದೆ. ಆಮೇಲೆ ಬಂದು ಒಂದು 4 ಗಂಟೆ ಕಾಲ ಆದಮೇಲೆ ನೋಡ್ತಾರೆ, ಮೈ ತುಂಬ ಇರುವೆಗಳು, ಕೆಂಪು ಇರುವೆಗಳು ಹಾಕ್ಬಿಟ್ಟಿದೆ. ಅವ್ರಿಗೆ ಭಯ ಆಯಿತು. ಒಂದೊಂದಾಗಿ ಇರುವೆಗಳು ತೆಗಿತಾರೆ, ಭಾಳ ಸಂಕಟ ಪಡ್ತಾರೆ. ಆಮೇಲೆ ಡಾಕ್ಟ್ರುಗಳು ಇಲ್ಲ ಊರಿನಲ್ಲಿ. ನಾನು ಹೇಳ್ತಾ ಇರೋದು 78 ವರ್ಷ. ಆಮೇಲೆ ಯಾರಿಗಾರು ಮೈಸೂರಿನಲ್ಲಿ ಕಳ್ಸೋಣ ಅಂದರೆ ನಮಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ಅಲ್ಲಿಂದ 8 ಕಿಲೋಮೀಟ್ರ್, ಆಗೆಲ್ಲ ಒಂದೊಂದು 2, 3, 4 ಗಂಟೆಗೆ ಆಯ್ತು. ಯಾಕೆಂದರೆ ರೋಡ್ಗಳಿರಲಿಲ್ಲ. ನಾನು ಹೇಳ್ತಾ ಇರೋದು 78 ವರ್ಷದಿಂದ ಜ್ಞಾಪಕ ಇಟ್ಕೊಡಿ. ಈಗಲ್ಲ, ನಮಗೆ ಇನ್ನೂ ಅವಾಗ ಇದು ಬಂದಿರಲಿಲ್ಲ, ಇಂಡಿಪೆಂಡೆನ್ಸು ಬಂದಿರಲಿಲ್ಲ. ಅದಕ್ಕೆ ಅವಾಗ ತಾನು ಮೇ ಬಿ ಬಂದು August 15th ಅಲ್ವ ನಮ್ಗೆ ಇಂಡಿಪೆಂಡೆನ್ಸ್ ಬಂದಿದ್ದು. ಒಂದು 10 ದಿನ ಆಗಿತ್ತು ಹುಟ್ಟಿದೆ. ಸೊ ಅದಾದಮೇಲೆ ಭಾಳ ಗಾಬರಿ ಆಗೋಯ್ತು. ಏನು ಮಾಡೋಕ್ಕೂ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರು, ನೀವು ಹುಡುಗ ಇನ್ನೂ ಬದುಕೊಳ್ಳಲ್ಲ, ಯಾಕೆಂದರೆ ಇನ್ನು ಹ್ಯಾಂಡ್ಸ್ ಇದೆಯಲ್ಲ ಕೆಂಪಿರುವೆ ಕಡ್ದು ಮೈ ಎಲ್ಲ ಇದಾಗ್ಬಿಟ್ಟಿತ್ತು. ಅದೇನು ಅಂತ ನೋಡಿ ಅದನ್ನು ಏನಾರು ಮಾಡ್ಕೊಳ್ಳಿ ಅಂತ ನಮ್ಮ ದೊಡ್ಡ ಅಜ್ಜಿ ಇದ್ದರು. ಅವರು ಅಲ್ಲೇ ಬಿಟ್ಬಿಡಪ್ಪ, ಇನ್ನೇನು ಮಾಡೋಕ್ಕಾಗಲ್ಲ, ಏನು ಹೊಡಿಯಲ್ಲ, 4-5 ದಿನ ಆಯಿತು ಅಷ್ಟೇ ಅಂಥೇಳಿ ಔಟ್ಸೈಡ್ ಇಟ್ಬಿಟ್ರು. ನೋಡಿ ಏನು ಮಿರಾಕಲಸ್ ಅಂದರೆ, ಅಲ್ಲಿ ನೋಡಿದ್ರೆ ಬೆಳಗ್ಗೆ ಬಂದರೆ ಒಂದು ಇರುವೇನೂ ಇಲ್ಲ ಬಾಡಿನಲ್ಲಿ. ಹಾಗಾಗಿ ಏನೋ ಓಡಾಡ್ತಾ ಇದ್ದೀನಂತೆ. ಅದು ಹೇಳಿದ್ರು, ಅಯ್ಯೋ ರಾಮ, ದೇವ್ರು ಹೆಂಗೆ ಇವನಿಗೆ ಪುನರ್ಜನ್ಮ ಕೊಟ್ಟರು, ಅವ್ರು ಹೆಂಗೂ ಇದಾದರು ಅಂಥೇಳಿ ಅವಾಗ ಪುನರ್ಜನ್ಮ ಅಂತ ಈ ಹೆಸರು ಮನೆ ಇದೆಯಲ್ಲ, ಇವಾಗ ಪುನರ್ಜನ್ಮ ಅಂತ ಈ ಮನೆಗೆ ಹೆಸರು ನಮ್ಮ ವೈಫ್ ಇಟ್ಟರು. ಅಂದರೆ ಶ್ರೀರಾಮಪುರಕ್ಕೆ ಬಂದು ಅಲ್ಲಿ ನೆಲೆಸಿದ್ವಿ. ಅವಾಗ ಅಲ್ಲಿಂದ ನಮ್ಮದು ಪ್ರಯಾಣ ಶುರುವಾಯಿತು. ಆವಾಗ ಏನಾಯಿತು, ಫಸ್ಟು ನಾನು ನಾಗಪ್ಪ ಬ್ಲಾಕ್ ಪ್ರೈಮರಿ ಸ್ಕೂಲ್ ಅಂತ ಇತ್ತು. ನಾಗಪ್ಪ ಬ್ಲಾಕು ದೇವಾಯ ಪಾರ್ಕ್ ಅಂತೆಲ್ಲ ಇದೆ, ಇಲ್ಲೇ ಹತ್ರ ಇದೆ. ಅಲ್ಲೊಂದು ಪ್ರೈಮರಿ ಸ್ಕೂಲ್ ಇತ್ತು. ಏನಂದರೆ ಪಾಪ ಆಗಿನ ಕಾಲದಲ್ಲಿ ಒಂದು ಸಣ್ಣದು 2-3 ಕೆಳಗೆ ಟೇಬಲ್ ಇಲ್ಲ, ಚೇರ್ ಇಲ್ಲ. ನಾನು ನಿಮಗೆಲ್ಲ ಇದೆಲ್ಲ ಹೇಳಿದ್ರೆ ನಿಜವಾದ ಸಂಖ್ಯೆ ಹೆಂಗಿದೀನೋ ಏನೋ ಗೊತ್ತಾಗಲ್ಲ ನಿಮಗೆಲ್ಲ. ಈಗ ನೀವು IT ಎಲ್ಲ ನೋಡಿದ್ದೀರಾ ಗೊತ್ತಿಲ್ಲ, ಬಟ್ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಆಮೇಲೆ ಹಾಗೇ ಆಯಿತು. ನಾಗಪ್ಪ ಬ್ಲಾಕ್ ಪ್ರೈಮರಿ ಸ್ಕೂಲ್ನಲ್ಲಿ ಒಬ್ಬರು ಟೀಚರ್ ನಾಗಮಂಗಲ ಅಂತ ಯಾರೊಬ್ಬರು ಲೇಡಿ ಇದ್ದರು. ಅವ್ರು ಏನೋ ಹೇಳ್ತಾ ಇದ್ರು, ನೋಡಪ್ಪ ಇದರಲ್ಲೆಲ್ಲ ಈ ಹುಡುಗ ಚೆನ್ನಾಗಿ ಹೇಳ್ತಾನೆ. ಯಾಕೆ ಅಂದರೆ ಅವ್ರು ಹೇಳ್ತಾ ಇದ್ರು, ಈ ಪದ್ಯನ ಇದು ಮೆಮರೈಸ್ ಮಾಡ್ಕೊಂಡು ನಾಳೆ ಬರಬೇಕು ಅಂದರೆ ಮಾಡ್ಕೊಂಬಂದು ಹೇಳ್ಬಿಡ್ತಾ ಇದ್ದೆ. ಅವ್ರಿಗೆ ಏನೋ ಒಂದು ಆಶ್ಚರ್ಯ, ಏನೋ ಇವನ ಹತ್ರ ಏನೋ ಒಂದು ಇದೆ ಅಂತ ಇದ್ದರೆ ಹೇಳ್ತಾ ಇದ್ರಂತೆ. ಸೊ ಅದು ನಾಗಪ್ಪ ಬ್ಲಾಕ್ ಪ್ರೈಮರಿ ಸ್ಕೂಲ್ ಅದು ಆಯಿತು. ಆಮೇಲೆ ಶ್ರೀರಾಮಪುರಂ ಮಿಡ್ಲ್ ಸ್ಕೂಲಿಗೆ ಬಂದ್ವಿ. ಅಲ್ಲಿ ಕೆಳಗಡೆ ಇದೆ, ಇವಾಗ ನಾನು ನೋಡಿದ್ದೀನಿ ಹಿಂದೆ. ಅದು ಹಿಂದೆ ಕೆಳಗಡೆ ಹೋಗ್ಬೇಕು, ಅಲ್ಲಿ ಒಂದು ಸ್ಮಶಾನ ಬೇರೆ ಇದೆ ಅಲ್ಲಿ, ಆಯಿತಾ. ವೆರಿ ಬ್ಯಾಡ್ ಏರಿಯಾದಲ್ಲಿದೆ. ಅಲ್ಲಿ ಇದು ಟೀಚರ್ಸ್ ಕೆಲವರು ಭಾಳ ಚೆನ್ನಾಗಿ ಎಲ್ಲೋಗಿದೆ. ಸೊ ಕೆಲವರು ಟೀಚರ್ಸ್ ಭಾಳ ಚೆನ್ನಾಗಿದ್ದರು, ಬಟ್ ಭಾಳ ಕಷ್ಟ ಲೈಫು ಹೋಗಿದ್ವಿ. ಅಲ್ಲೊಂದು ದೊಡ್ಡ ಘಟನೆ ಆಯ್ತು. ನಾವು 7ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ಅವಾಗ ನೋಡಿ ಆರ್ಥಿಕ ಸ್ಥಿತಿಗಳು ಭಾಳ ಇದ್ದಿದ್ದರಿಂದ ನಿಮಗೆಲ್ಲ ಗೊತ್ತಾಗಲ್ಲ. ಯಾಕೆಂದರೆ ನಿಮಗೆ ಶರ್ಟು ಪ್ಯಾಂಟುಗಳೆಲ್ಲ ಹಾಕ್ಕೊಳ್ತೀರಾ, ಚಪ್ಪಲಿಗಳು. ಆವಾಗ ಈಗ ಚಪ್ಪಲಿ ತೊಗೊಳೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಆವಾಗ ಏನಾಗಿತ್ತು ಅಂದರೆ, ಒಂದು ಬುಕ್ಕು ನಮ್ಮ ತಂದೆ ತೆಕ್ಕೊಟ್ಟಿದ್ರು, ಹಿಸ್ಟ್ರಿ. ಆ ಕ್ಲಾಸ್ನಲ್ಲಿ ಆ ಹಿಸ್ಟ್ರಿ ಬುಕ್ ಕಳೆದೋಯ್ತು. ಅವಾಗ ಎಷ್ಟು ನಮ್ಮ ಪೇರೆಂಟ್ಸು ಬೇಜಾರು ಮಾಡಿಕೊಂಡ್ರು, 2 ಏಟುಗಳು ಕೊಟ್ಟರು. ಏಕೆಂದರೆ ಅದು ಆ ಬುಕ್ ಒಂದೇ ₹1 ವ್ಯಾಪಾರ. ಅದಕ್ಕೆ ಜ್ಞಾಪಕ ಇದೆ, ಅವ್ರಿಗೆ ಭಾಳ ವ್ಯಸನ ಆಯಿತು. ಅವತ್ತು ಗೋಕಲಕ್ಷ್ಮಿ ಬೇರೆ, ನಾವು ಹಿಂಗೆ ಶ್ರೀ ವೈಷ್ಣವರಾಗಿ ಗೋಕಲಕ್ಷ್ಮಿ ಮಾಡ್ತಾ ಇದ್ವಿ ಅಲ್ಲ. ಸೊ ಎನಿವೆ ಅದಾದಮೇಲೆ 7ನೇ ತಾರೀಕು ನಾನು 5 ಫಸ್ಟ್ ಕ್ಲಾಸ್ ಬಂತು. ಅದು ಪಬ್ಲಿಕ್ ಎಕ್ಸಾಮ್. ಅಲ್ಲಿಂದ ಶೇಷಾದ್ರಿಪುರಂ ಹೈಸ್ಕೂಲ್ ಅಂತ ಬಂದ್ವಿ. ಅದು ಶ್ರೀರಾಮಪುರಕ್ಕೆ ಹತ್ತಿರದಲ್ಲಿದೆ ಶೇಷಾದ್ರಿಪುರಂ ಹೈಸ್ಕೂಲು. ಆಗಿನ ಕಾಲದಲ್ಲಿ ಸುಮಾರು ಪ್ರೈವೇಟ್ ಸ್ಕೂಲು. ಒಬ್ಬರು ಸುಬ್ರಹ್ಮಣ್ಯ ಅಯ್ಯರ್ ಅಂತಿದ್ರು. ಫೀಸ್ ಏನಿರಲಿಲ್ಲ, ವೆರಿ ಲಿಟಲ್, ₹50-100 ಕೊಟ್ವಿ. ಸೊ ಅಲ್ಲಿ ಹೈಸ್ಕೂಲು ಫಸ್ಟ್ ಇಯರ್ ಆಯಿತು. ಆಮೇಲೆ ಸೆಕೆಂಡ್ ಇಯರು ಆಯಿತು, ಥರ್ಡ್ ಇಯರು ಆಯಿತು. ಥರ್ಡ್ ಇಯರು SSLC ಅಂತ ಆಗಲ್ಲ, ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟು, ಮೆಟ್ರಿಕ್ಯುಲೇಷನ್ ಬಂದೆ. ಅಲ್ಲಿ ವೆರಿ ಹೈ ಫಸ್ಟ್ ಕ್ಲಾಸು ರ್ಯಾಂಕ್ ಎಲ್ಲ ಬಂತು. ಆವಾಗ ಒಂದು ಮೆಡ್ಲು ಕೊಟ್ಟರು, ಭಾಳ ಆನಂದ ಆಯಿತು. ಸೊ ಆಮೇಲೆ ಏನಾಯಿತು, ಆಮೇಲೆ ಅಲ್ಲಿಂದ ಅಲ್ಲಿ 1962 ಆಯ್ತಲ್ಲ. ಅದ್ರ ಮಧ್ಯದಲ್ಲಿ ಏನೇನೋ ಸ್ವಲ್ಪ ಸೊಂಡೆಗಳು ಬಂತು, ಬಟ್ ಅದೆಲ್ಲ ಆಯ್ತು. 62ರಲ್ಲಿ ಅಲ್ಲಿಂದ ನ್ಯಾಷನಲ್ ಕಾಲೇಜ್ ಅಂತಿದೆ, H. ನರಸಿಂಹಯ್ಯ ಅಂತಿದ್ರು. H. ನರಸಿಂಹಯ್ಯನ ಹೋಗಿ ಕೇಳಿದೆ, ಸರ್ ನಾನು ನ್ಯಾಷನಲ್ ಕಾಲೇಜಿಗೆ ಸೇರಬೇಕು, ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಅಂತ. ಅದು ಆಗ್ಲಪ್ಪ ಬಾ ಅಂತ ಹೇಳಿದ್ರು. ಅವಾಗ ತಾನು ಅಮೇರಿಕಾಗೆ ಹೋಗ್ಬಿಟ್ಟು ಬಂದಿದ್ದರು ಅವರು. ಒಹಯೋ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ಬಂದಾಗ ಹೇಳಿದ್ರು, ನೋಡಪ್ಪ ಇಲ್ಲಿ ಒಂದು 150, ನಾವು ಇದೆಲ್ಲ ಚಾರ್ಜ್ ಮಾಡಲ್ಲ, ₹150 ಕೊಡಬೇಕು ಅಂದರು. ₹150 ಕೊಡೋಕ್ಕೆ ದುಡ್ಡಿಲ್ಲ, ಕಷ್ಟ. ರೂಪಾಯಿಗೆ ಸ್ವಲ್ಪ ನಾನು ಹೇಳಿದೆ, ನೋಡಿ ಸಾರ್ ಅಂತ, ಭಾಳ ಕಷ್ಟ ಇದೆ, ಏನೂ ಮಾಡೋಕ್ಕಾಗಲ್ಲ ಅಂದರೆ. ಇಲ್ಲಪ್ಪ ಅವ್ರು ಭಾಳ ಒಳ್ಳೆಯವರು H. ನರಸಿಂಹ. ಸರಿ ₹75 ತಂದು ಕೊಡಪ್ಪ ಅಂಥೇಳಿ ಹಾಫ್ ಫ್ರೀ ಶಿಪ್ ಏನೋ ಕೊಟ್ಟರು. ಅಲ್ಲಾಯಿತು ಪ್ರೀ ಯೂನಿವರ್ಸಿಟಿ ಅಂತ. ಅವಾಗ ಆ ಪ್ರೀ ಯೂನಿವರ್ಸಿಟಿ ಚೆನ್ನಾಗಿ ಮಾಡಿದೆ.
ಆವಾಗ ದೇವರಲ್ಲಿಂದ ಒಂದು ದರ್ಶನ ತೋರಿಸ್ದ. ಪ್ರೀ ಯೂನಿವರ್ಸಿಟಿ ಮಾಡಿದ್ಮೇಲೆ ನೆಕ್ಸ್ಟು ನಾವು ಮೆಡಿಕಲ್ ಕಾಲೇಜಿಗೆ ಸೇರಬೇಕು ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಸೇರಬೇಕು. ಆಯ್ತಲ್ಲ, ಅವಾಗ ಇದ್ದಿದ್ದೆ 4 ಇಂಜಿನಿಯರಿಂಗ್ ಕಾಲೇಜು. ಈ KR ಸರ್ಕಲ್ ಹತ್ರ ಇದೆಯಲ್ಲ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, BMS ಕಾಲೇಜ್ ಅಂತಿತ್ತು, ದಾವಣಗೆರೆನಲ್ಲಿ ಒಂದಿತ್ತು, ಹಾಸನದಲ್ಲಿ ಹೋಗ್ತಿತ್ತು. 4 ಕಾಲೇಜು. ಅದರೊಳಗೆ ಕಾಂಪಿಟೇಷನು. UVC ಬೆಸ್ಟ್ ಕಾಲೇಜ್ ಅವಾಗ, ಅಲ್ಲಿ ಸಿಗ್ತಾ ಇರಲಿಲ್ಲ. ಸೊ ನನಗೆ ಸಿಕ್ತು. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅದು ಭಾಳ ಡಿಫಿಕಲ್ಟ್ ಬ್ರ್ಯಾಂಚು ಸಿಕ್ತು. ಅಲ್ಲಿಂದ ಸಿಕ್ಕಿದ ಮೇಲೆ ಅಲ್ಲಿ BR ನಾರಾಯಣಯ್ಯಂಗಾರ್ ಅಂತ ಪ್ರಿನ್ಸಿಪಾಲ್ ಇದ್ದರು, ಅಲ್ಲಿ ಬಂದೆ. ಅಲ್ಲಿಂದ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್ ಶುರುವಾಯಿತು. ಅಲ್ಲಿ ಇನ್ನೊಂದು ಘಟನೆ ಆಯಿತು. ಆ ಘಟನೆ ನಿಮ್ಗೆ ಹೇಳ್ಬೇಕಾದ್ರೆ ಇಂಪಾರ್ಟೆಂಟು. ನಮಗೆ ಅವಾಗ 365 ರೂಪಾಯಿ ಫೀಸು. ಫಸ್ಟ್ ಇಯರ್ ಶುರು ಮಾಡಿದೆ. ಅವಾಗ 5 ವರ್ಷ ಮಾಡಬೇಕು ಇಂಜಿನಿಯರಿಂಗ್ ಕಾಲೇಜ್ ಡಿಗ್ರಿಗೆ. ಫಸ್ಟ್ ಇಯರ್ ಆಯಿತು. ಫಸ್ಟ್ ಇಯರ್ನಲ್ಲಿ ಕಡೆಯಲ್ಲಿ 365 ರೂಪಾಯಿ ಫೀಸ್ ಕಟ್ಟಬೇಕು. ಅಲ್ಲಿ ಏನಾಗಿದೆ, ಆ ಫೀಸ್ ಕಟ್ಟಬೇಕಾದ್ರೆ ಒಳ್ಳೆ ಒಂದು ಘಟನೆ ನಡೀತು. ಅಲ್ಲಿ ಮೆರಿಟ್ ಕಮ್ಮಿಂಗ್ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. 1200 ರೂಪಾಯಿ ಸ್ಕಾಲರ್ಶಿಪ್ ಪ್ರತಿ ವರ್ಷ. ಮೆರಿಟೆಡ್ ಸ್ಟೂಡೆಂಟ್ಸ್. ಐ ವಾಸ್ ಎ ಮೆರಿಟೆಡ್ ಸ್ಟೂಡೆಂಟ್ ಆಲ್ಸೋ. ಅಲ್ಲಿ ಬೋರ್ಡ್ ಮೇಲೆ ಅನೌನ್ಸ್ ಮಾಡಿದ್ರು, ಯಾರ್ಯಾರು ಅಪ್ಲೈ ಮಾಡಬೇಕಾದ್ರೂ ಅಪ್ಲೈ ಮಾಡಿ ಅಂತ. ಈ ಮೆರಿಟ್ ಸ್ಕಾಲರ್ಶಿಪ್ಗೆ ನಾನು ನೋಡಲಿಲ್ಲ. ಅದೇನಾಯಿತು, ನನ್ನ ಫ್ರೆಂಡ್ ಇನ್ನೊಬ್ಬ ಶೇಷಾದ್ರಿ ಅಂತಿದ್ದ, ಅವನೇನು ಮಾಡ್ದ, ಅವನು ಹಾಕ್ದ, ನನಗೆ ಹೇಳಲೇ ಇಲ್ಲ. ಆಮೇಲೆ ವಿತಿನ್ ಅಬೌಟ್ 1 ಮಂತ್ ಏನೋ ಅನೌನ್ಸ್ ಮಾಡಿದ್ರು. ಎಲ್ಲ 10 ಜನ ಕೊಟ್ಟಿದ್ದಾರೆ ಮೆರಿಟ್ ಸ್ಕಾಲರ್ಶಿಪ್ಪು. ನಾನು ಹೋಗಿ ನೋಡ್ತೀನಿ, ನನ್ನ ಹೆಸರಿಲ್ಲ. ಏನಪ್ಪ ಇದು ಕೇಳಿದೆ ಶೇಷಾದ್ರಿ, ಅವನ ಹೆಸರಿದೆ, ನನಗೆ ಯಾಕಪ್ಪ ಹೇಳಲಿಲ್ಲ ಅಂದರೆ, ನೀನೇ ನೋಡಬೇಕಾಗಿತ್ತು ಅಂತ. ಓಹೋ, ಏನಾಯ್ತಾರ ಈ ಥರ ಆಗೋಯ್ತು ಅಂತ ಹೇಳಿ, ಇರಲಿ ಅಂತ ಹೇಳಿ ಅಲ್ಲಿ ನೋಡಿ ಒಬ್ಬರು ದೇವ್ರ ಥರ ನಂಜುಂಡಪ್ಪ ಅಂತಿದ್ರು, ಕ್ಲರ್ಕು, ಅಕೌಂಟೆಂಟು. ಅವ್ರಿಗೋಗಿ ಹೇಳಿಕೊಂಡೆ, ಸಾರ್ ನೋಡಿ ಈ ಥರ ನನಗೆ ಸ್ಕಾಲರ್ಶಿಪ್ ಹಾಕಲಿಲ್ಲ. ಯಾಕ್ರಿ ಹಾಕಲಿಲ್ಲ, ನಿಮಗೆ ನೋಡಲಿಲ್ವೇನ್ರಿ? ಸಾರ್ ನೋಡಲಿಲ್ಲ, ನೋಡಬೇಕು ನೀರಿ, ಬೋರ್ಡ್ಗಳೆಲ್ಲ ನೋಡಬೇಕು ಪ್ರತಿನಿತ್ಯ ಅಂತ ಹೇಳಿದ್ರು. ಆಮೇಲೆ ಒಪ್ಕೊಳ್ಳಿ, ಇನ್ನೊಂದು ಕೆಲಸ ಮಾಡ್ತೀನಿ, ಇನ್ನೊಂದು ಮಾಡಿದ್ರು. ಭಾಳ ಒಳ್ಳೆ ನೋಡಿ. ಅದೇ ಹೇಳ್ತಾ ಇದ್ದೆ ನಮ್ಮ ಕೈಲಾಶ್ಗೆ. ಅವರು ಇನ್ನೊಂದು ಲೋನ್ ಸ್ಕಾಲರ್ಶಿಪ್ ಅಂತಿದೆ, ಅದಕ್ಕೆ ಹಾಕಿದ್ರು. ಆಗಿನ ಕಾಲದಲ್ಲಿ ಲೋನ್ ಸ್ಕಾಲರ್ಶಿಪ್ಪು 1200 ರೂಪಾಯಿ ಕೊಡ್ತಾಯಿದ್ರು ಎಲ್ಲರಿಗೂ. 5 ವರ್ಷನೂ ಕೊಡ್ತಾಯಿದ್ರು. ಆಮೇಲೆ ಏನು ಅಂದರೆ ಅದನ್ನು ಇಂಟ್ರೆಸ್ಟ್ ಇಲ್ಲದೆ ವಾಪಸ್ ಕೊಟ್ಬಿಡ್ಬೇಕು ಗೌರ್ಮೆಂಟ್ಗೆ. ಅದಾಯಿತು, ಅದಕ್ಕೆ ಹಾಕಿದ್ರು. ಅದು ವಿತಿನ್ 1 or 2 ವೀಕ್ಸಲ್ಲಿ ಅಪ್ರೂವ್ಡ್ ಅಂತ ಬಂದ್ಬಿಡ್ತು. ಯಾಕೆಂದರೆ ನನ್ನ ಮೆರಿಟ್ ಇತ್ತಲ್ಲ. ಆಮೇಲೆ ಅದೇನಾಗೋಯ್ತು, ಈ ಮೆರಿಟ್ ಸ್ಕಾಲರ್ಶಿಪ್ನಲ್ಲಿ ಪ್ರತಿ ವರ್ಷವೂ ನಿಮಗೆ ಫಸ್ಟ್ ಕ್ಲಾಸ್ ಬರಬೇಕು. ಈ ಶೇಷಾದ್ರಿ ಫೇಲ್ ಆಗೋದು ಫಸ್ಟ್ ಸೆಮಿಸ್ಟರ್ನಲ್ಲೇ. ಆಮೇಲೆ ಪಾಪ ನಂಜುಂಡಪ್ಪ ನನಗೆ ಹೇಳಿದ್ರು, ಫೋನ್ಗೆ ಏನೇನು ಇರಲಿಲ್ಲ, ಬನ್ರಿ ಇಲ್ಲಿಂದ ನೋಡಿ, ಇವಾಗ ಇನ್ನೊಂದು 2-3 ಸ್ಲಾಟ್ಸ್ ಇದೆ, ಯಾಕೆ ಸ್ಟೂಡೆಂಟ್ ಯಾರೋ ಫೇಲ್ ಆಗೋಗಿದ್ದಾರೆ, ನೀವು ಅಪ್ಲೈ ಮಾಡಿದ್ರು. ನಾನು ಅಪ್ಲೈ ಮಾಡಿದೆ, ಅದು ಸಿಕ್ಬಿಡ್ತು. 2 ಸ್ಕಾಲರ್ಶಿಪ್ಪು ಸಿಕ್ತು ನೋಡಿ. ಲೋನ್ ಸ್ಕಾಲರ್ಶಿಪ್ಪು ನ್ಯಾಷನಲ್ ಲೋನ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತಿದೆ. ಎಲ್ಲ 1962 ಇದು, ಗೌರ್ಮೆಂಟ್ ಆಫ್ ಇಂಡಿಯಾ ಆಯ್ತಲ್ಲ, ಅದಿಟ್ಟಿದ್ದೆ ನೋಡಿ ಇದೆಲ್ಲೋ. ಸೊ ಅದರಲ್ಲಿ ಅಲ್ಲಿ 1000 ರೂಪಾಯಿ ಕೊಟ್ಟರು ಮೊದಲನೇ ವರ್ಷ. ಆಮೇಲೆ ಈ ಸ್ಕಾಲರ್ಶಿಪ್ಪು ತೊಗೊಂಡೆ ಆಯ್ತಲ್ಲ. ಆಮೇಲೆ ಪ್ರತಿ ವರ್ಷವೂ ಎಲ್ಲ ನನಗೆ ಫಸ್ಟ್ ಕ್ಲಾಸು ರ್ಯಾಂಕ್ ಬಂದಿದ್ದರಿಂದ ಏನು ತೊಂದರೆ ಆಗಲಿಲ್ಲ. 5 ವರ್ಷವೂ ಆಯಿತು. ಆಮೇಲೆ ಏನು ಆಮೇಲೆ ಅಲ್ಲಿ ಮಿಸಿಸಿಪಿ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ PhD ಮಾಡಿದೆ. ಆಮೇಲೆ ಒಂದು ಸಣ್ಣ ಅಲ್ಲೂ ಭಾಳ ಸ್ವಲ್ಪ ತೊಂದರೆಗಳಾಯಿತು, ಬಟ್ ಜಾಬ್ ಸಿಕ್ತು. ಆಮೇಲೆ 2000 ಟೈಮ್ನಲ್ಲಿ ನಾನೊಂದು ಹೊಸ ಏರಿಯಾ ಕಂಡಿಡಿದೆ. ಆ ಏರಿಯಾ ಯಾವುದು ಅಂದರೆ ಏನಂತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಕೃತಕ ಅದೇನೋ ಇಂಟೆಲಿಜೆನ್ಸ್ ಏನಂತಾರೆ, ಕೃತಕ ಬುದ್ಧಿವಂತಿಕೆ. ಅದನ್ನು ಹೇಗೆ ಮಾಡೋದು ಅಂತ. ಏನು ಅರ್ಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ, ನಾವು ಹೌ ಡು ಯು ಸಿಮ್ಯುಲೇಟ್ ಅಂಡ್ ಮಿಮಿಕ್ ಹ್ಯೂಮನ್ ಬ್ರೈನ್ ಇದೆ. ಆ ಹ್ಯೂಮನ್ ಬ್ರೈನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಹೇಗೆ ನೀವು ಕೋಡ್ ಮಾಡಿ ಮಿಮಿಕ್ ಮಾಡ್ತೀರಾ ಅಂತ ಹೇಳಿ ನಾನು ಕಂಡಿಡಿದೆ. ಇವಾಗ ನೀವು ನೋಡಿ, ಪ್ರತಿಯೊಂದು ನೀವು ಏನೇನು ಮಾಡ್ತೀರಾ ನಿಮ್ಮ ಬ್ರೈನ್ನಲ್ಲಿ, ಅದೆಲ್ಲ ನಿಮ್ಗೆ ಹೇಳ್ಕೊಟ್ಟಿರೋದು ನಿಮ್ಮ ತಂದೆ ಹೇಳ್ಕೊಟ್ಟಿರ್ತಾರೆ, ನಿಮ್ಮ ಫ್ಯಾಮಿಲಿ ಹೇಳ್ಕೊಟ್ಟಿರ್ತಾರೆ. ಇವಾಗ ಇದನ್ನು ತೋರಿಸಿದ್ರೆ ನೀವು ಓದ್ತೀರಾ, ಸ್ಕೂಲಿಗೆ ಹೋಗಿದ್ದೀರಾ. ಸೊ ಎಲ್ಲ ಬ್ರೈನ್ನಲ್ಲಿ ಏನಾಗಿದೆ ಅಂದರೆ ನ್ಯೂರಾನ್ಸ್ ಅಂತಿದೆ. ನ್ಯೂರಾನ್ಸ್ ಅಂತ ಪ್ರತಿಯೊಬ್ಬನಿಗೂ ಪ್ರತಿ ದಿನಾನೂ 1 ಬಿಲಿಯನ್ ನ್ಯೂರಾನ್ಸ್ ಬರುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಅದೆಲ್ಲ ಕನೆಕ್ಟ್ ಆಗುತ್ತೆ. ಆ ಕನೆಕ್ಷನಿಂದನೇ ನಿಮ್ಮ ಮಖ ನೋಡಿ ನಾನು ಇವರು ಉಮೇಶ್ ಅಂತ ಹೇಳ್ಬೋದು, ಇನ್ನೊಬ್ಬರು. ಸೊ ಎಲ್ಲ ಕನೆಕ್ಟಿವಿಟಿಯಿಂದ ನಾವು ಕಲ್ತ್ಕೊಳ್ತೀವಿ. ಹೇಗೆ ಅಂದರೆ ಕೆಲವು ಸಲ ನೋಡಿ, ವಯಸ್ಸಾದ ಮೇಲೆ ನಮಗೆ ಜ್ಞಾಪಕಗಳು ಹೆಸರುಗಳಿರಲ್ಲ, ಮುಖ ನೋಡಿದ್ರೆ ಜ್ಞಾಪಕ ಬರುತ್ತೆ. ಯಾಕೆಂದರೆ ಬ್ರೈನು ಅದು ಡಿಸಿಷನ್ ಮಾಡಬೇಕಾದ್ರೆ ಆ ಕೃತಕ ಡಿಸಿಷನ್ ಆರ್ಟಿಫಿಷಿಯಲ್ ಮುಖ ನೋಡುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್
ಅದೇನು ಮಾಡುತ್ತೆ ಅಂದರೆ ಆಮೇಲೆ ಹೇಗಿದ್ದೀರಾ ಏನೋ ಹೆಸರು, ಆ ಎರಡು ಹೆಸರನ್ನ ಮಿಕ್ಸ್ ಮಾಡಿ ಅದು ಹೆಸರು. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಸ್ ಎ ಪ್ರಾಸೆಸ್ ಆಫ್ ಮಿಮಿಕಿಂಗ್ ಹ್ಯೂಮನ್ ಬ್ರೈನ್. ಅಂದರೆ ನಾವು ನಮ್ಮ ಹೆಂಗೆ ಬ್ರೈನ್ ಆಗುತ್ತೋ ಆ ಥರ ಮಿಮಿಕ್ ಮಾಡಬೇಕು. ಓಕೆ, ಸೊ ಅದು ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಕೆಲಸ ಹೇಳ್ತೀನಿ ನೋಡಿ, ನಾನೇ ಕಂಡಿಡ್ದಿದ್ದು, ಆಮೇಲೆ ಎಲ್ಲರೂ ಮಾಡಿದ್ರು ಆಯ್ತಲ್ಲ. ಆವಾಗ 1990ರಲ್ಲಿ ನಾನು ಒಂದು ಡೇಟಾ ಅಂದರೆ ವಿಷಯ ಇತ್ತು, ಭಾಳ ಇನ್ಫಾರ್ಮೇಷನ್ ಇತ್ತು. ಆ ಇನ್ಫಾರ್ಮೇಷನ್ನು ನಿಮಗೆ ನಮ್ಮ ಬ್ರೈನು ಪ್ರಾಸೆಸ್ ಮಾಡುತ್ತೆ. ನಮ್ಮ ಬ್ರೈನು ನೀವು ಯಾವತ್ತು ಬಂದ್ರಿ ಏನು ಮಾಡುತ್ತೆ ಅದೆಲ್ಲ ಆ ಥರ ನನಗೆ ಮೆಷಿನ್ ಮಾಡಬೇಕು ಆಯ್ತಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಏನು ಅಂದರೆ ಅಮೇರಿಕಾದಲ್ಲಿ ಡ್ರೈವರ್ಲೆಸ್ ಕಾರ್ ಅಂತ ಶುರು ಮಾಡಿದ್ರು. ಅಟಾನಮಸ್ ವೆಹಿಕಲ್. ಡ್ರೈವರ್ಲೆಸ್ ಅಂದರೆ ಡ್ರೈವರ್ ಇಲ್ಲದೇನೆ ಕಾರ್ಗಳು ಹೋಗಬೇಕು ಅಂತ. ಆಗುತ್ತೆ ಅಂದರೆ ಅದು ನೀವು ಕೇಳಿದ್ರೆ ನೀವು ಆಗಲ್ಲ, ಆಗುತ್ತೆ, ಆಗಿದೆ, ಬಂದಿದೆ. ಇವಾಗ ಡ್ರೈವರ್ ಒಬ್ಬ ಕಾರ್ನಲ್ಲಿ ಕೂತ್ಕೊಂಡ್ರೆ ಏನು ಮಾಡ್ತಾನೆ? ಅವನೆಲ್ಲ ನೋಡ್ತಾನೆ, ಪೆಟ್ರೋಲ್ ಇದೆಯಾ ಅಂತಾನೆ, ಯಾವ ಡಿರೆಕ್ಷನ್ಗೆ ಹೋಗಬೇಕು ಅಂತಾನೆ, ಆಮೇಲೆ ಎಲ್ಲ ಚೆನ್ನಾಗಿ ಡ್ರೈವ್ ಮಾಡ್ತಾನೆ, ಯಾರು ಬಂದರೆ ನಿಲ್ಲಿಸ್ತಾನೆ, ಸ್ಟಾಪ್ಸ್ ಏನೆಲ್ಲ. ಆ ಥರ ನಮಗೆ ಮೆಷಿನ್ ಮಾಡಬೇಕು. ಆ ಮೆಷಿನ್ ಮಾಡೋದ್ರಿಂದ ಆ ಮೆಷಿನ್ಗೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹೇಳ್ಕೊಡ್ಬೇಕು. ಹೇಗೆ ಹೇಳ್ಕೊಡ್ತೀರಾ? ಪ್ರೋಗ್ರಾಮ್ನಲ್ಲಿ ಬರೆದು ಹೇಳ್ಕೊಡ್ತೀವಿ. ಸೊ ನಾವೇನು ಮಾಡಿದ್ವಿ, ಫಸ್ಟು ಒಂದು ರೋಬಾಟ್ ಮಾಡಿದ್ವಿ. ಸರಿ, ರೋಬಾಟ್ ಇದೆಲ್ಲ ಇಂಟೆಲಿಜೆಂಟ್ ರೋಬಾಟ್ ಅಂತ ನೀವು ಮಾಡಿದ್ದೀರಲ್ಲ. ಈಗ 1990ರಲ್ಲಿ ಮಾಡಿದ್ದೇನೆ ನಾನು. ಒಂದು ಓಕ್ ರಿಡ್ಜ್ ನ್ಯಾಷನಲ್ ಲ್ಯಾಬಾರೇಟರಿನಲ್ಲಿ ನಾನು ಒಂದು ಹೋಗಿದ್ದೆ, ಫ್ಯಾಕಲ್ಟಿ ವಿಸಿಟರ್ ಅಂತ. ಅವ್ರು ಹೇಳಿದ್ರು, ಡೈರೆಕ್ಟ್ರು, ನೀವು 3 ವರ್ಷ ಕೆಲಸ ಮಾಡಿ 3 ತಿಂಗಳು ಕೆಲಸ ಮಾಡಿ ಹೋಗೋಷ್ಟರಲ್ಲಿ ನನಗೆ ಒಂದು ರೋಬಾಟ್ ಇರಬೇಕು. ಏನು ಮಾಡಬೇಕಾ? ರೋಬಾಟು ಅಲ್ಲಿ ಬರಬೇಕು, ಆಮೇಲೆ ಅಲ್ಲಿ ಏನೇನೋ ನನಗೆ ಅವಾರ್ಡ್ಗಳಿದೆ ಅದೆಲ್ಲ ಕೌಂಟ್ ಮಾಡಬೇಕು, ಎಲ್ಲ ಟ್ರಾವೆಲ್ ಮಾಡಬೇಕು. ಮೆಷಿನ್ನು ಪ್ರೋಗ್ರಾಮ್ನಲ್ಲಿ ಕೊಡಬೇಕು. ಅರ್ಥ ಆಯ್ತೇನ್ರಿ? ಸೊ ಆ ಪ್ರೋಗ್ರಾಮ್ ಕೊಡೋದ್ರಿಂದನೇ ಇದು. ಅವಾಗೇನು ಮಾಡಿದ್ವಿ, ಅದಕ್ಕೊಂದು ಕಣ್ಣು ಥರ ಒಂದು ಡಿಸೈನ್ ಮಾಡಿದ್ವಿ, ವಿಷನ್ ಅಂತ. ಯಾಕೆಂದರೆ ಅದು ನೋಡಬೇಕು. ಆಮೇಲೆ ನೋಡಿಬಿಟ್ಟು ಇದನ್ನೆಲ್ಲ ಹೋಗಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆ. ಇಲ್ಲೇನಾದ್ರು ಆಬ್ಸ್ಟಕಲ್ ಇದ್ದರೆ ಅದಕ್ಕೆ ಅವಾಯ್ಡ್ ಮಾಡ್ಕೊಂಡು ಹೋಗಬೇಕು. ಸೊ ಎಲ್ಲ ಪ್ರೋಗ್ರಾಮ್ಸು ಬರೆದ್ಬಿಟ್ಟು ನಾವು ಹಂಗೆ ತಂದು ಮಾಡೋದು. ಇವಾಗ ನಾನು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಏನು ಮಾಡ್ತೀನಿ, ಇಲ್ಲೇನಾದ್ರು ಇವರು ಪುರುಷೋತ್ತಮರಾವ್ ಇದ್ದರೆ ಸ್ವಲ್ಪ ಆ ಕಡೆ ಹೋಗಿ ಇದು ಮಾಡ್ಕೊಂಡು ಹೋಗ್ತೀವಿ, ಆಬ್ಸ್ಟಿಕಲ್ ಅವಾಯ್ಡ್. ಸೊ ಏನೇನು ನಮ್ಮ ಹ್ಯೂಮನ್ ಬ್ರೈನ್ ಮಾಡುತ್ತೋ ಅದನ್ನೆಲ್ಲ ಕೃತಕವಾಗಿ ಪ್ರೋಗ್ರಾಮ್ನಲ್ಲಿ ಆ ಮೆಷಿನ್ಗೆ ಹಾಕ್ಬಿಟ್ವಿ. ಅದೆಲ್ಲ ಇದೆ, ಆ ಮೆಷಿನ್ಗೆ ಹಾಕ್ಬಿಟ್ಟು ಆವಾಗ ಏನಾಯಿತು ಅಂದರೆ ಒಂದು ದೊಡ್ಡ ಇವಾಗಿನ ವಾರ್ ಥರ ಅಲ್ಲಿ ಹೈಡ್ರೋಜನ್ ಬಾಂಬು ಅದೆಲ್ಲ ತಯಾರಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಅಲ್ಲಿ ಏನಾಗುತ್ತೆ, ಸಮ್ಟೈಮ್ಸು ಲೀಕ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಲೀಕ್ ಆದರೆ ರೇಡಿಯೇಷನ್ ಲೀಕು. ಸೊ ನಾನು ಹೇಳ್ತೀನಿ ಆ ರೋಬಾಟ್ಗೆ ಕೊಡ್ತೀನಿ, ಅಲ್ಲಿ ಹೋಗಿ ರೇಡಿಯೇಷನ್ ಲೀಕು, ಅಲ್ಲಿ ಹೋಗಿ ಆ ಇನ್ಸ್ಟ್ರೂಮೆಂಟ್ನ ಓದ್ಬಿಟ್ಟು ರೇಡಿಯೇಷನ್ ಲೀಕ್ ಜಾಸ್ತಿ ಆಗಿದ್ರೆ ಅದು ಇಮಿಡಿಯೇಟಾಗಿ ರಿಪೋರ್ಟ್ ಮಾಡು, ಅದನ್ನು ಇದು ಮಾಡ್ತೀವಿ ಅಂತ. ಅರ್ಥ ಆಯ್ತಾನೆ ಹೇಳೋದು? ಅದನ್ನು ಮೆಷಿನ್ ಮಾಡುತ್ತೆ. ಯಾಕೆ ನಮಗೆ ಮೆಷಿನ್ ಮಾಡಬೇಕು ಅಂದರೆ ಜನಗಳು ಹೋಗೋಕ್ಕಾಗಲ್ಲ, ರೇಡಿಯೇಷನ್ ಇದ್ದರೆ ಕ್ಯಾನ್ಸರ್ ಬರುತ್ತೆ, ಜನಗಳು ಸತ್ತೋಗ್ತಾರೆ. ಸೊ ನಾವೇನು ಮಾಡ್ತೀವಿ, ಒಂದು ಅಟಾನಮಸ್ ಮೆಷಿನ್, ಅದೇ ರೋಬಾಟ್ನ ದೂರದಲ್ಲಿ ನಿಂತ್ಕೊಂಡು ಕಳಿಸ್ತೀವಿ. ಅರ್ಥ ಆಯ್ತಾನೆ ಹೇಳೋದು? ಸೊ ಅದನ್ನು ಮಾಡಬೇಕಾದ್ರೆ ಅದು ಹ್ಯೂಮನ್ ಥರನೇ ಬರಬೇಕು, ಮನುಷ್ಯನ ಥರನೇ ಬರಬೇಕು. ಅಲ್ಲಿ ಹೋಗಬೇಕು, ನೋಡಬೇಕು, 80ಗಿಂತ ಜಾಸ್ತಿ ಇದೆ ಡಿಗ್ರಿ, ಆಫ್ ಮಾಡುವಂಥದ್ದು. ಸೊ ಆ ಥರದ್ದು ಫಸ್ಟು ನಾವೇ ಇಂಟೆಲಿಜೆಂಟ್ ಅಟಾನಮಸ್ ಮೆಷಿನ್ ಅಂತ ಮಾಡಿದ್ವಿ 1990ರಲ್ಲಿ. ಅರ್ಥ ಆಯ್ತಾ? ನಾನು ಏನು ಮಾಡಿದ್ವಿ ಅಂದರೆ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೀಸನ್ಸ್ ಮಾಡಿ ಅದಕ್ಕೆ ಪ್ರೋಗ್ರಾಮ್ ಬರೆದು ಎಲ್ಲ ಮಾಡಿದ್ವಿ ನಮ್ಮ. ಈಗ ಅದೆಲ್ಲ ಆಯ್ತೇನಪ್ಪ. ಇವಾಗ ಕರ್ನಾಟಕಕ್ಕೆ ಹೇಳ್ತೀನಿ ನಾನು ಏನು ಮಾಡಿದ್ದೀನಿ ಅಂತ. ಕರ್ನಾಟಕಕ್ಕೆ ಏನು ಮಾಡಿದ್ದೀನಿ ಅಂದರೆ ನಾನು 4-5 ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸು ಶುರು ಮಾಡಿದ್ದೀವಿ. ಹಿಂದೆನೂ ಮಾಡಿದ್ದೆ ನಾನು ಬಂದಾಗ. ಒಂದು ಇಂಪಾರ್ಟೆಂಟ್ ಏನು ಮಾಡಿದ್ದೀವಿ ಪ್ರಾಜೆಕ್ಟು ಅಂದರೆ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟು ಫಾರ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್. ಇನ್ನೇನು ಶುರುವಾಗ್ತಾ ಇದ್ದೆ, ಇವರು ಕೈಲಾಶು ಇದ್ದಾರೆ. ಏನು ಮಾಡ್ತಾ ಇದ್ದೀವಿ ಅಂತ ಮಾಡಿದ್ದೀವಿ ಹಿಂದೆನೂ ಮಾಡಿದ್ದೀನಿ. ಬಟ್ ಇದು ಮಾಡೋದು ಏನು ಹೇಳ್ತೀನಿ ಅಂದರೆ, ಇವಾಗ ಕಾಲೇಜು BCom BS ಇದೆಲ್ಲ ಇದೆಯಲ್ಲ, ಅವ್ರಿಗೇನಾಗಿದೆ, ಕೆಲವು ಹುಡುಗರು ಚೆನ್ನಾಗಿ ಕಲ್ತ್ಕೊಳ್ತಾರೆ, ಬಟ್ ಕೆಲವರು ಸರಿಯಾಗಿ ಕಲ್ತ್ಕೊಳ್ಳಲ್ಲ. ಸೊ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಪೈಲಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಪ್ರೋಗ್ರಾಮ್ ಮಾಡಿ, ಸೆಲ್ಫ್ ಲರ್ನಿಂಗ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್.
ಇವಾಗ ನೀವು ಟ್ಯೂಟರ್ನ ಇಟ್ಕೊಂಡ್ರೆ ಅವನು ಬಂದು ಎಲ್ಲ ಹೇಳ್ಕೊಡ್ತಾನೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಪ್ರೋಗ್ರಾಮ್ ಮಾಡಿ ಒಬ್ಬನಿಗೆ ಬೇಕಾದರೆ ಒಬ್ಬ ಸ್ಟೂಡೆಂಟು ಕಾಮರ್ಸು, ಇಂಜಿನಿಯರಿಂಗು, ಕ್ವಾಂಟಮ್ ಕಂಪ್ಯೂಟಿಂಗ್ ಏನೇನಿದೆ ಎಲ್ಲ ರೆಡಿಯಾಗಿದೆ ಇವಾಗ ರೆಡಿ ಅಂದರೆ ಇವಾಗ ಇಲ್ಲಿಂದ ನಾವು ಮುಗಿಸ್ಕೊಂಡು ಹೋಗ್ತಾ ಇರೋದು ವಿಧಾನಸೌಧಕ್ಕೆ. ಅಲ್ಲಿ ಹೋಗಿ ಅದನ್ನು ಮಾಡಿ ನಾನು ಅದೊಂದು ಮೇಜರ್ ಕಾಂಟ್ರಿಬ್ಯೂಷನ್ನು ಕೈಲಾಶ್ ಅಂತ ಅವ್ರ ಜೊತೆಗೆ ಮಾಡಿ ಒಂದು ಸೆಲ್ಫ್ ಡ್ರಿವನ್ ಆಟೋಮೇಟೆಡ್ ಅಂದರೆ AI ಇಂದ ಲರ್ನಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, AI ತಂತ್ರಜ್ಞಾನ ಕಾಲೇಜು ವಿದ್ಯಾರ್ಥಿಗಳು ಎಲ್ಲರಿಗೂ ಸ್ಟೂಡೆಂಟ್ಸು BE ನಾನು ತಗೊಂಡ್ರೆ ಫಸ್ಟ್ ಇಯರ್ BE, ಸೆಕೆಂಡ್ ಇಯರ್ BE, ಥರ್ಡ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್ ಆಲ್ ಪ್ರೊಫೆಷನಲ್, ಇಂಜಿನಿಯರಿಂಗು, ಕಾಮರ್ಸು, BSc ಎಲ್ಲದಕ್ಕೂ ಇದು ಮಾಡಿಬಿಟ್ರೆ ಆಗುತ್ತೆ. ಅದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಹೇಳ್ರಿ ನೀವು ಪೇಪರ್ನಲ್ಲಿ. ಈಗ ಅಲ್ಲೊಬ್ರು ಡಾಕ್ಟರ್ ಖುಷ್ಬು ಅಂತಿದ್ದಾರೆ, ಸೆಕ್ರೆಟರಿ ಫಾರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ ಯಾವ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್. ಇವಾಗ ಪ್ರಾಸೆಸ್ ಆಗ್ತಾ ಇದೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ನಾನು ಅಮೇರಿಕಾದಲ್ಲಿ ಭಾಳ ದಿನ ಮಾಡಿದ್ದೀನಿ. ನನಗೆ ಇಲ್ಲಿ ಎಲ್ಲದಕ್ಕೂ ಟೈಮ್ ತೊಗೊಳುತ್ತೆ. ನನಗೆ ಟೈಮ್ ಇಲ್ಲ ಇವತ್ತು. ಯಾಕೆಂದರೆ ನನಗೆ ನಾಳೆ ಅದಕ್ಕೆ ಹೋಗ್ತಾ ಇದ್ದೀವಿ. ಮೊನ್ನೆ ಹೋದ್ವಿ, ಎಲ್ಲ ರೆಡಿ ಆಗುತ್ತೆ, ಒಂದು ವೀಕ್ ಅಂದರು. ನಾನು ಇನ್ನೂ ಆಗಿದೆಯೇನೋ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ಬೇಕು, ಸರ್ ಇದು ಅಪ್ರೂವ್ ಆಗಬೇಕು, ಇದು ಅಂದರು. ಆಯ್ತೇನಪ್ಪ. ಸೊ ಅದು ಮೇಜರ್ ಕಾಂಟ್ರಿಬ್ಯೂಷನ್ ನೋಡ್ಬಿಡಿ. ಆಮೇಲೆ ನಾನು ದುಡ್ಡು ತೊಗೊಳಲ್ಲ, ಪ್ರೋಬೋನು. ಸೊ ನಾವು ಕೈಲಾಶ್ ಅಂತ ಅವ್ರ ಜೊತೆಗೆ ಸೇರಿಕೊಂಡು ಇದನ್ನು ಮಾಡ್ತೀವಿ. ವಿತಿನ್ 2 monthsನಲ್ಲಿ ಡೆಲಿವರಬಲಿ ಕೊಟ್ಬಿಡ್ತೀನಿ. ಅದು ಹೇಳ್ರಿ ಪೇಪರ್ನಲ್ಲಿ. ನಾನು ಚೀಫ್ ಮಿನಿಸ್ಟ್ರಿಗೂ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇದು ಹೇಳಿ, ಇದು ಇಂಪಾರ್ಟೆಂಟ್. ಏಕೆಂದರೆ ಇದು ಸೆಲ್ಫ್ ಟ್ಯೂಟ್ರಿಂಗ್ ಬೇಕೇ ಬೇಕು. ವಿತ್ ಮಿನಿಮಲ್ ಕಾಸ್ಟ್ ಅವ್ರು ಏನಾದ್ರು ಕೊಟ್ಕೊಳ್ಳಿ. ಬಟ್ ನಾವೆಲ್ಲ ಕೊಟ್ಬಿಡ್ತೀವಿ. ಕಾಮರ್ಸಿಗೆ ಕೊಡ್ತೀವಿ, ಇಂಜಿನಿಯರಿಂಗ್ ಕೊಡ್ತೀವಿ, ಆಮೇಲೆ BSc ಕೊಡ್ತೀವಿ. ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಗೆಟ್ ರೆಡಿ. ಬಟ್ ಏನು ಅಂದರೆ ನೀವು ನ್ಯೂಸ್ ಮೀಡಿಯಾ ಶುಡ್ ಚೇಂಜ್ ದಿ ವರ್ಲ್ಡ್. ಓಕೆ, ಅದನ್ನು ಹೇಳ್ತೀನಿ ನೋಡಿ. ಇಲ್ಲಿ ಹೇಳ್ತೀನಿ, AI ಎನೇಬಲ್ಡ್ ಸೆಲ್ಫ್ ಲರ್ನಿಂಗ್ ಡಿಜಿಟಲ್ ಟ್ಯೂಟರ್ ಫಾರ್ ಬ್ಯಾಚುಲರ್ ಆಫ್ ಕಾಮರ್ಸ್. ಇದೇ ಥರ ನಾವು ಬ್ಯಾಚುಲರ್ ಆಫ್ ಸೈನ್ಸು ಎಲ್ಲದಕ್ಕೂ ಮಾಡಿದ್ದೀವಿ. ಆಯ್ತಲ್ಲಪ್ಪ. ಏನು ಬೇಸಿಕಲಿ ನಾವು ಮಾಡ್ತೀವಿ ಅಂದರೆ, ಇವಾಗ ಏನಾಗಿದೆ ಅಂದರೆ ನನಗೆ ಪ್ರಕಾರ ಈ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ದೇ ಆರ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಟ್ರಾನ್ಸ್ಫರ್ಮೇಷನ್. As much as I understand, Kailash knows more about it, because the expansion of digital infrastructure is going very high. So significant of this expansion is very, very important. And this kind of tutor, self-learning tutor, is very, very critical for any institutions in the world, but more so for Karnataka, because I am interested, I come from Karnataka. ಆಯ್ತೇನಪ್ಪ. ಇದೇನು ನೋಡಿ, ಒಂದು ಎಕ್ಸಾಂಪಲ್ ಕಾಮರ್ಸ್ನವ್ರಿಗೆ, ಅವ್ರಿಗೆ ಅಕೌಂಟಿಂಗ್ ತಿಳ್ಕೊಬೇಕು, ಟ್ಯಾಕ್ಸೇಷನ್ ತಿಳ್ಕೊಬೇಕು, ಬ್ಯಾಂಕಿಂಗ್ ಗೊತ್ತಾಗಬೇಕು, ಆಡಿಟಿಂಗ್ ಗೊತ್ತಾಗಬೇಕು, ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕು. ಸೊ ನಮ್ಮದು ಪ್ರಪೋಸಲ್ ಇದೆಯಲ್ಲ ಇಲ್ಲಿ, ಇಟ್ ವಿಲ್ ಇಂಟ್ರಡ್ಯೂಸ್ ಎವ್ರಿಥಿಂಗ್ ಆರ್ಟಿಫಿಷಿಯಲಿ ಎನೇಬಲ್ಡ್ ಟ್ಯೂಟ್ರಿಂಗ್. ನೀವೇನು ದುಡ್ಡು ಕೊಟ್ಟು ಅಲ್ಲಿ ಟ್ಯೂಟ್ರಿಂಗ್ ಮಾಡಬೇಕಾಗಿಲ್ಲ ರೀ ಅಲ್ಲಿ, ಬಿಕಾಸ್ ಟ್ಯೂಟ್ರಿಂಗ್ ಸಿಸ್ಟಮ್ಸ್ ಇದೆ. ಬಟ್ ಇದು ನಾವು ಡೆವಲಪ್ ಮಾಡೋದು, ದಿಸ್ ಒನ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಬ್ಯಾಚುಲರ್ ಆಫ್ ಕಾಮರ್ಸ್. ಇದೇ ಥರ ಸೆಲ್ಫ್ ಟ್ಯೂನಿಂಗ್ ವಿ ಹ್ಯಾವ್ ಬ್ಯಾಚುಲರ್ ಆಫ್ ಸೈನ್ಸ್, ವಿ ಹ್ಯಾವ್ ಬ್ಯಾಚುಲರ್ ಫಾರ್ ಪ್ರೊಫೆಷನಲ್ ಡಿಗ್ರೀಸ್. ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ, ಹೇಗೆ ಒಂದೊಂದು ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪ್ರಾಜೆಕ್ಟು. ಈ ಥರ ನೀಡ್ ಬಂದುಬಿಟ್ರೆ AI ಲರ್ನಿಂಗ್ ಸಿಸ್ಟಮ್ಸು, ಕರ್ನಾಟಕ ವಿಲ್ ಬಿ ನಂಬರ್ 1. Every IAS officer is going to be from here. This is what we have to do. So ಅದಕ್ಕೋಸ್ಕರ this kind of self tutoring is very, very critical. We have convinced the chief secretary. ಅವ್ರು ಕಾಲ್ ಮಾಡಿ ಖುಷ್ಬು ಅಂತ, ಇನ್ಫ್ಯಾಕ್ಟ್ ಒಂದು ವಾರದಲ್ಲಿ ನಿಮ್ಗೆ ಅಪ್ರೂವ್ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ, ಅದಕ್ಕೆ ಒಂದು ಕರ್ಕೊಂಡು. ಏಕೆಂದರೆ ಇದು ಯಾಕೆ ಇಂಪಾರ್ಟೆಂಟು ಅಂದರೆ, ನಮ್ಮದು ಸ್ಟೂಡೆಂಟ್ ಪಾಪ್ಯುಲೇಷನ್ in Karnataka, everywhere, lot of them come from rural part. Rural navrige, they may have good teachers, bad teachers, we don't know. How can it help? But there are lot of nanna prakara irodu bright students rural, especially women, bada good. So avrige ee tara ಒಂದು self needed tutoring system ittu andre, they can learn one on one contact
ಲರ್ನ್ ಬೈ ಮಿಸ್ಟೇಕ್ಸ್ ಅದು ಹೇಳುತ್ತೆ ಅಲ್ಲೇ ಇದು ಟೀಚರ್ ಥರ ಎಲ್ಲ ಹೇಳುತ್ತೆ ಹೋಯ್ತಲ್ಲ. ಇದಕ್ಕೆ ಕಂಪ್ಲೀಟು ಡಿಸೈನ್ ಮಾಡಿದ್ದೀನಿ ನಾನು, ಬೇಕಾದ್ರೆ ನಿನಗೆ ಕೊಡ್ತೀನಿ ತೊಗೊಂಡೋಗಿ ಎಲ್ಲ ಹಾಕ್ಬಿಡಿ. ಯಾಕೆಂದರೆ ಇದನ್ನು ನನಗೆ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಒಂದು ಎಕ್ಸಾಂಪಲ್ ಬೇರೆ ಕೊಟ್ಟಿದ್ದೀವಿ ಆಯ್ತಲ್ಲ. ಇನ್ನೊಬ್ಬರು ಇವರು ನಮ್ಮ ಅಸಿಸ್ಟೆಂಟು ಮಹೇಶ್ ಅಂತ ಬಂದರು, ನಮ್ಮ ಕೈಲಾಶು ಒಂದು 3 ಡೇಸ್ನಲ್ಲೆಲ್ಲ ಬರ್ಕೊಟ್ಟಿದ್ದೀವಿ ಆಯ್ತಲ್ಲ. ಆಮೇಲೆ ನೋಡಿ ಎಲ್ಲ ಬುಕ್ಕುಗಳು ಹಾಕಿದ್ದೀನಿ. ಯಾಕೆಂದರೆ ಈ ಕಾಂಟ್ರಿಬ್ಯೂಷನ್ನು ಎಲ್ಲೂ ಇಲ್ಲ.